ಸ್ನೇಹಿತರೆ, ಬುದ್ಧ ಹೇಳ್ತಾರೆ, ಇವತ್ತಿನ ಲೆಕ್ಕ ಇವತ್ತಿಗೆ ಮುಗಿಸ್ಬಿಡು, ನಾಳೆಗೆ ಅಂತ ಏನು ಕೂಡಿಡ್ಬೇಡ ಅಂತ. ಇವತ್ತು ಊಟ ಆಯ್ತು, ಇವತ್ತಿನ ಕೆಲಸ ಆಯ್ತು, ಅಲ್ಲಿಗೆ ಮುಗೀತು. ಏನಾದ್ರು ಮಿಕ್ಕಿದ್ರೆ ಅದನ್ನ ಹಂಚ್ಬಿಡು ಎಲ್ರಿಗೂ. ಊಟನ ನಾಳೆಗೆ ಇಟ್ಕೋಬೇಡ. ನಾಳೆ ಅನ್ನೋದು ಶಾಶ್ವತ ಅಲ್ಲ, ಯಾಕಂದ್ರೆ ನಾಳೆ ಅನ್ನೋದ್ರಲ್ಲಿ ಸಾವು ಇದೆ ಅಂತಾರೆ. ನಾಳೆ ಸಾವು ಬಂದಾಗ ನಮ್ ಕೈಯಲ್ಲಿ ಖಾಲಿ ಇರ್ಬೇಕು, ಕಳ್ಕೊಳಕ್ ನಮ್ಮ ಹತ್ರ ಏನು ಇರಬಾರ್ದು. ಆ ಸಾವಿನ ಕ್ಷಣದಲ್ಲಿ ನಮ್ಮ ಹತ್ರ ಕಳ್ಕೊಳಕ್ಕೆ ಅಂತ ಏನು ಇರಬಾರ್ದು ಅಂತ ಹೇಳ್ತಾರೆ ಬುದ್ಧ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲದನ್ನು ಕೂಡಿಟ್ಕೊಂತೀವಿ. ಸಾವು ಅನ್ನೋದು ಹತ್ರ ಬಂದಾಗ ನಾವು ಲೆಕ್ಕ ಹಾಕ್ತಾ ಕೂರ್ತೀವಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಅಂತಸ್ತು, ನನ್ನ ದುಡ್ಡು, ಇದೆಲ್ಲ ಕಳ್ಕೊಂಡ್ಬಿಡ್ತೀವಿ ಅಂತ. ಆದ್ರೆ ಬುದ್ಧ ಏನು ಹೇಳ್ತಾರೆ ಅಂದ್ರೆ, ನಾವು ಸಾಯೋ ಕ್ಷಣ ಬಂದಾಗ ಇದ್ಯಾವುದು ನಂದಲ್ಲ ಅನ್ನೋ ಒಂದು ಶೂನ್ಯ ಭಾವದಲ್ಲಿರ್ಬೇಕು ಅಂತ. ಆ ಶೂನ್ಯ ಭಾವ ಬಂದಾಗ ಸಾವು ನಮ್ಮ ಹತ್ರ ಕಿತ್ಕೊಳಕ್ ಏನೂ ಆಗಲ್ಲ. ಸಾವು ಏನ್ ಕಿತ್ಕೋಬಹುದು? ಸಾವು ನಮ್ಮ ಶರೀರವನ್ನ ಕಿತ್ಕೋಬಹುದು. ಆದ್ರೆ ಆ ಶರೀರ ನಮ್ದಲ್ಲ. ಆ ಶರೀರದೊಳಗಿರೋ ಒಂದು ಚೈತನ್ಯ ಶಕ್ತಿ ನಾವು. ಆಗ ಆ ಭಾವದಲ್ಲಿ, ಶೂನ್ಯ ಭಾವದಲ್ಲಿದ್ದಾಗ ನಮ್ಗೆ ಒಂದು ಆತ್ಮದರ್ಶನ ಆಗತ್ತೆ. ಸಾವು ಅನ್ನೋದು ಜೀವನ್ ಮುಕ್ತಿ ಆಗತ್ತೆ. ಸಾವು ಅನ್ನೋದು ಆತ್ಮಸಾಕ್ಷಿಯಾಗಿ ಆದಾಗ ನಮ್ಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಬುದ್ಧ ಹೇಳ್ತಾರೆ. ಆದ್ರೆ ನಾವು ಪ್ರತಿದಿನ ನಾವು ಎಲ್ಲದನ್ನು ಕೂಡಿಸ್ತಾ ಹೋಗ್ತೀವಿ, ನಾಳೆಗೆ ನಾಳೆಗೆ ಅಂತ. ಹಣ, ಆಸ್ತಿ, ಅಂತಸ್ತು, ಹೆಂಡತಿ, ಮಕ್ಕಳು. ಆದ್ರೆ ಇದ್ಯಾವುದು ತಪ್ಪಲ್ಲ. ಹಣ ಮಾಡೋದು ತಪ್ಪಲ್ಲ, ಮನೆ ಕಟ್ಟೋದು ತಪ್ಪಲ್ಲ, ಹೆಂಡತಿ ಮಕ್ಕಳನ್ನ ಪ್ರೀತಿಸೋದು ತಪ್ಪಲ್ಲ. ಆದ್ರೆ ಒಂದು ಜ್ಞಾಪಕ ಇಟ್ಕೋಬೇಕು, ನಾವು ಈ ಪ್ರಪಂಚಕ್ಕೆ ನಾವು ಬಂದಿದ್ದು ಒಂಟಿಯಾಗಿ, ಹೋಗೋದು ಒಂಟಿಯಾಗಿ. ಯಾವುದನ್ನು ತಗೊಂಡು ಹೋಗಕ್ಕಾಗಲ್ಲ. ಇದು ಸದಾ ನೆನಪಿನಲ್ಲಿಡ್ಬೇಕು ಅಂತ ಹೇಳ್ತಾರೆ ಬುದ್ಧ. ಪ್ರತಿ ದಿನ ಮುಗಿಬೇಕಾದ್ರೆ ನಾವು ಶೂನ್ಯ ಭಾವಕ್ಕೆ ಹೋಗ್ಬೇಕು. ಈ ದಿನ ಮುಗೀತು, ನಾಳೆ ಬಗ್ಗೆ ಯೋಚನೆ ಬೇಡ. ಯಾಕಂದ್ರೆ ನಾಳೆ ಅನ್ನೋದ್ರಲ್ಲಿ ಸಾವಿದೆ. ಆ ಸಾವು ನಾಳೆ ಅನ್ನೋ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂದು ಅಪ್ಪಳಿಸ್ಬೋದು. ಆ ಸಾವು ಅಪ್ಪಳಿಸಕ್ ಬಂದಾಗ ಅದಕ್ಕೆ ಕಿತ್ಕೊಳಕ್ ನಮ್ಮ ಹತ್ರ ಏನು ಇರಬಾರ್ದು. ಯಾಕಂದ್ರೆ ನಾವು ಇದ್ಯಾವುದು ನಮ್ದಲ್ಲ. ಈ ಭೂಮಿ ಮೇಲೆ ನಾವು ಮಾಡಿರೋ ಯಾವ ವಸ್ತುಗಳು, ಯಾವ ಅಂತಸ್ತು, ಯಾವ ಸಂಬಂಧಗಳು ಶಾಶ್ವತ ಅಲ್ಲ ಅನ್ನೋ ಒಂದು ಶೂನ್ಯ ಭಾವದಲ್ಲಿ ಬದುಕಬೇಕು ಅಂತ ಹೇಳ್ತಾರೆ ಬುದ್ಧ. ಆದ್ರೆ ನಾವು ಮಾಡೋದೇನು? ನಾವು ಆ ಭಾವಕ್ಕೆ ಹೋಗೋದೇ ಇಲ್ಲ. ನಾವು ಎಲ್ಲದನ್ನು ನಮ್ದು 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 ಅಂತ ಅಂಟಿಸ್ಕೊಂಡು ಬೆಳಿತೀವಿ. ಇದೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ ಬುದ್ಧ. ಇದು ಬಹಳ ಮಹತ್ವಪೂರ್ಣವಾದ ಬುದ್ಧನ ಸಂದೇಶ. ನಾವು ಈ ಒಂದು ಸಂದೇಶನ ಕಲ್ತ್ರೆ, ಶೂನ್ಯ ಭಾವದಲ್ಲಿ ಬದುಕಕ್ಕೆ ಶುರು ಮಾಡಿದ್ರೆ ಜೀವನ ಅನ್ನೋದು ಅಮೃತ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಯಾಕಂದ್ರೆ ಬುದ್ಧ ಹೇಳೋದು, ಜೀವನ ಮಾಡೋದು ಒಂದು ಕಲೆ, ಸಾಯೋದು ಒಂದು ಕಲೆ. ಆದ್ರೆ ನಾವು ಈ ಭೂಮಿನಲ್ಲಿ ಸರಿಯಾಗಿ ಜೀವನನೂ ಮಾಡಲ್ಲ, ಸರಿಯಾಗಿ ಸಾಯೋದು ಇಲ್ಲ ಮಿತ್ರರೇ. ಬನ್ನಿ, ಬುದ್ಧನ ಈ ಒಂದು ಸಂದೇಶವನ್ನು ಪಾಲಿಸೋಣ. ನಿಮ್ಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.